ರೆಡಿ ಐತೆ ಬನ್ನಿ ಬನ್ನಿ. ನೀನೆಲ್ಲ ಕರ್ತೈತಲ್ಲ ನನ್ನ ಮಕ್ಕಳು ಅಡ್ಕಾಯಿಸ್ಕೊಬಿಟ್ಟವ್ರಲ್ಲ. ಬೆಳಗ್ಗೆ ಯಾವ್ದು ಕಾಚರ್ನಲ್ಲಿ ಕುರಿ ಇರ್ಬೇಕು, ಕ್ಯಾಚ್ ಹಾಕೊಂಡ್ಬಿಡ್ಬೇಕು. ಬಿಡ್ರೋ ಅವನ್ನ ತೂ ನಿನ್ ಮಕ್ಕ ಇವ್ ನನ್ ದೂರದ ನೆಂಟ ಕಣೋ, ಇವನ್ ಕರ್ಕೊಂಡು ಹೋಗಕ್ಕೆ ನಾ ಬಂದಿರೋದು ಅಲ್ಲ ಕಣೋ. ನೀನ್ ಗೌರ್ಮೆಂಟ್ ಬಸ್ ಅಲ್ಲಿ ಬಂದಿ, ನೀನ್ ಬಿಟ್ಟು ಸಹಕಾರಿ ಬಸ್ ಅಲ್ಲಿ ಬಂದಿದ್ಯಲ್ಲ. ಅಮ್ಮ ಚೆನ್ನಾಯ್ತಾಳ, ರವಿ ಹುಡು ತಗೊಂಡಿದ್ಯಾ? ಬಾರೋ ನೀನು ಬನ್ನರ್ ಕುರಿ ಇದ್ದಂಗಿದ್ಯಾ? ಆತಪ್ಪ ಆಟೋ ನೀನು ಅಣ್ಣ. ನೆಂಟನ್ ಕೊಂಡು ಗಂಟಿನ ಮ್ಯಾಗ ನಂಗೆ ನೀನ್ ಯಾರು ಅಂತ ನನಗ್ ಗೊತ್ತಾಗ್ಲಿಲ್ವಲ್ಲ ಅಣ್ಣ. ಲೇ ನೀನ್ ಕೃಷ್ಣ ಅಲ್ವೇನೋ? ಏ ಕೃಷ್ಣ ಅಲ್ಲ ಅಣ್ಣ, ಗೋಪಾಲ ಕೃಷ್ಣ. ಗೋಪಾಲ ಕೃಷ್ಣ ಅಲ್ಲೇ ನೀನು. ಗೋಪಾಲ ಕೃಷ್ಣ, ಚೋರ ಕೃಷ್ಣ, ಗೋಲ್ಮಾಲ ಕೃಷ್ಣ, ಏನೇ ಆಗಿರೋ ಒಟ್ನಲ್ಲಿ ಕೃಷ್ಣ ನೀನು. ನಿನ್ ನೋಡ್ ಬಾಳ ದಿವಸ ಆಗೋಯ್ತು. ಹೆಂಗಿದ್ಯಾ? ಸೂಪರ್ ಆಗಿದ್ದೀನಿ. ನೀನ್ ನೋಡ್ತಾ ಇದ್ರೆ ಹಳೇ ನೆನಪುಗಳೆಲ್ಲ ಬರುತ್ತೆ. ಅಂದಂಗೆ ಪಾರ್ವತಕ್ಕ ಹೆಂಗವಳೆ? ಕೂತ್ಕೊಳ್ಳಪ್ಪ ನೀನು. ಎಲ್ಲ ಬೇಕು ನೀನು? ಇರು ಇರು, ಇಲ್ಲಿಗೆ. ವಾ ಬೆಂಗಳೂರ್ಗ? ವಾ ಅಣ್ಣ, ನಾನೀಗ ಇಳ್ದಿರೋದ್ ಬೆಂಗಳೂರಲ್ವಾ? ಬೆಂಗಳೂರು ಅಂದ್ರೆ ಏನ್ ಅನ್ಕೊಂಡಿದ್ಯೋ ನೀನು? ನಮ್ಮಳ್ಳಿ ಬಂದಮ್ಮನ್ ಕಟ್ಟೆನಾ? ಅಲ್ಲಪ್ಪ, ಕೆಂಪೇಗೌಡರು ಕಟ್ಸಿದ್ ಬೆಂಗಳೂರ್ನ ದೇವೇಗೌಡರು ಸಿಕ್ಕಾಪಟ್ಟೆ ಬೆಳೆಸ್ಕೊಂಡು ಹೋಗ್ಬಿಟ್ಟವ್ರೆ. ಬಾಳ ಬೆಳೆದ್ಬಿಟ್ಟದೆ. ನೀನ್ ನೋಡೋದು ಶಾನೆ ಅದೇ. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ರು. ಆವಾಗ ಅಪ್ಪನ್ ಭುಜದ ಮೇಲೆ ಕೂತ್ಕೊಂಡು ಕರ್ಗ ನೋಡಿದ್ದೆ ಗೆಪ್ತಿ. ಕೂತ್ಕೊಳ. ಅಯ್ಯೋ ಕರ್ಮಕಾಂಡ, ನಿಮ್ಮಂತವ್ರು ಇರೋದ್ರಿಂದಾನೆ ಬೆಡ್ ನನ್ ಮಕ್ಕಳಲ್ಲ ಮಿನಿಸ್ಟರ್ ಆಗಿರೋದು. ಇದು ಮಹಾರಾಜರು ಕುದುರೆಗಳಲ್ವಾ? ಅಯ್ಯೋ ನಿನ್ನ ಕರೆಕ್ಟ್ ಆಗಿ ಕಂಡಿಡಿದ್ಬಿಟ್ಟಲ್ಲ ನೀನು. ಹೂನಪ್ಪ, ಇದೆಲ್ಲ ಮಹಾರಾಜರ ಕುದುರೆಗಳೇ. ಇವೆಲ್ಲ ಆಗಿನ ಕಾಲದಲ್ಲಿ ಬರೀ ಯುದ್ಧಕ್ಕೋಸ್ಕರ. ಇಳಿಯೋಣ, ನಿನ್ ಜಾಗ ಬಂತು. ಅಂದಂಗೆ ಅಣ್ಣ, ಎಷ್ಟು ಕೊಡ್ಬೇಕು? 1 ನಿಮಿಷ. ಯಾಕಣ್ಣ, ಏನಾಯ್ತು? ಏನು ಅಂತ ಹೇಳಣ್ಣ ನಾನು. ನೀನ್ ನೋಡಿದ ಖುಷಿನಲ್ಲಿ ಮೀಟರ್ ಹಾಕೋದನ್ನ ಮರೆತು ಬಿಟ್ಟಿದ್ದೀನಿ. ಒಂದ್ 10 ರೂಪಾಯಿ ಜಾಸ್ತಿ ಕಳಿದ್ರೆ ಆಟೋದವ್ರೆಲ್ಲ ಕಟ್ಟೋರು ಅಂತೀರಾ. ಕಡಿಮೆ ಕಳಿದ್ರು ನನಗ್ ಲಾಸ್ ಆಯ್ತದೆ. ಏನ್ ಮಾಡ್ಲಿ ಈಗ? ಎಲ್ಲ ನಿನ್ನಿಂದಾನೆ. ನನ್ನ ಮಗನೇ, ಹಳ್ಳಿ ಅನ್ನುವಂತ ಕಿವಿ ಮೇಲೆ ಲಾಲ್ಬಾಗ್ ಇಡಕ್ ನೋಡ್ತಿದ್ಯಾ ಅಣ್ಣ? ಏನಣ್ಣ? ಬೆಂಗಳೂರು ಬಾ ಬಾ ಅಂತ ಕರಿಯೋ ಖುಷಿಲಿ ದುಡ್ಡು ತರದೇ ಮರ್ತ್ ಬಿಟ್ಟೆ ಕಣಣ್ಣ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಹಳ್ಳಿ ಜನ ಕೆಟ್ಟವ್ರು ಅಂತಾರೆ. ಕಡಿಮೆ ಕೊಟ್ರೆ ಪಾಪ ನಿನಗೆ ಲಾಸು. ನಾನ್ ಯಾವ ಬಾಯಲ್ಲಿ ಹೇಳಣ್ಣ, ದುಡ್ಡೇ ತಂದಿಲ್ಲ ಅಣ್ಣ, ತಂದಿಲ್ಲ. ಏನ್ ಮಾಡೋದು? ಕಾಸು ಕೊಡದೆ ಮೋಸ ಮಾಡ್ದೆ ಅಂತ್ಕೋಬೇಡ ಕಣನು. ನಿನ್ ನನ್ ಮೇಲೆ ಅಷ್ಟು ಬೇಜಾರಾದ್ರೆ ನನ್ನನ್ನು ಎಲ್ಲಿಂದ ಕರ್ಕೊಂಡ್ ಬಂದು ಅಲ್ಲಿಗೆ ಬಿಟ್ಬಿಡೋಣ. ಬೇಕಿದ್ದ ನನಗೆ. ಆಗಲೇ ಬೀಡಿಗಾರು ಕಾಸಿಟ್ಟಿದ್ಯಾ? ತಗೋಣ. ಭದ್ರವಾಗಿಟ್ಕೊಳ್ಳ. ನಾವು ಬರ್ತೀನಿ. ನಮಸ್ಕಾರಕ್ಕೋ. ನಮಸ್ಕಾರ ಸ್ವಾಮಿ. ಓಹೋ, ಏನಪ್ಪ ತಮ್ಮ, ಎಲ್ಲ ನಿನ್ನ ದಾಖಲಾತಿಗಳನ್ನ ತಂದಿದೀಯಾ? ತಂದಿದ್ದೀನಿ, ತೋಳಿ ಸ್ವಾಮಿ. ಸಮಯ ಏನೇ ಮಾಡಿದ್ರೆ ಕೆಲ್ಸಕ್ಕೆ ಬಂದ್ಬಿಟ್ಟು ಮಾಡ್ದೆ? ನಾನ ನಮ್ ತಾಯಣಗ್ಲು ನಾನೇನು ಮಾಡ್ಲಿಲ್ಲ ಕಣನು. ನನ್ ಫೈಲ್ ನೋಡ್ತಾ ನೋಡ್ತಾ ಬುಡಾಕು ಇದು ಆಲದ್ ಮರತಾರ ದೊಬ್ಬಂತ ಅವರೇ ಬಿದ್ಬಿಟ್ರು. ಸೆಕ್ಯೂರಿಟಿ, ಪೊಲೀಸ್ ಫೋನ್ ಮಾಡಯ್ಯ. ಸರಿ ಸರ್. ಏ ನಾರಾಯಣ, ಪೊಲೀಸ್ ಫೋನ್ ಮಾಡೋದು ಬ್ಯಾಡ್ರು. ಈ ಪುಣ್ಯಾತ್ಮನ ಕೂರ್ಸ್ರಯ್ಯ, ಕೂರ್ಸಿ ಒಂದ್ ಲೋಟ ಜ್ಯೂಸ್ ಕೊಡಿಸ್ರಯ್ಯ. ಆಹಾ ಆಹಾ, ತಂದೆ ಏನಯ್ಯ ನಿನ್ನ ಲೀಲೆ, ಏನಯ್ಯ ನಿನ್ನ ಸುಜ್ಞಾನ. ಆಹಾ, ಬಾಸ್ 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 ಜ್ಯೂಸು. ನನ್ಗೆಲ್ಲ ಹಾಕೊಂಡು ಬೇಕುಪ್ಪ. ನಾನು ಹೇಳಿದ್ದ ಅವನಿಗೆ, ಅವನು ಕುಡ್ಸು. ಸ್ವಾಮಿ ತಗೊಳಯ್ಯ, ಕುಡಿ. ವಿಶ್ವೇಶ್ವರಯ್ಯನವ್ರು ಹುಟ್ಟಿದ ಈ ನೆಲದಲ್ಲಿ ಹುಟ್ಟಿದ ಪರಮಜ್ಞಾನಿ
ನಿನ್ನ ಹತ್ರ ನಾನು 2 ನಿಮಿಷ ಮಾತಾಡ್ಬೇಕು ಕಣಯ್ಯ. ನೀವೆಲ್ಲ ದಯವಿಟ್ಟು ಆಚೆ ಹೋಗಿ. ವಾಚ್ಮ್ಯಾನ್ ಹೊರಗಡೆ ಹೋಗೋ. ಔಟ್. ಅಯ್ಯೋಯ್ಯೋ, ಹೆದರ್ಬೇಡ ತಂದೆ, ಕುಡಿಯಪ್ಪ, ನಿಧಾನ ಕುಡಿ, ನೆತ್ತಿಗತ್ಬಿಟ್ಟಾತು. ಹಾಗೆ ಕುಡಿ. ಅಲ್ಲ ದೇವ್ರು, ಅದ್ಭುತ, ಇಷ್ಟು ದೊಡ್ಡ ಸಾಧನೆನ ಹ್ಯಾಗ್ ಮಾಡಿದ್ರಿ? ನಾನು ಚರಿತ್ರೆಯಲ್ಲಿ ಹಿಂದೆಂದೂ ಕೇಳಿಲ್ಲ, ಮುಂದೆ ನಮ್ಮ ಅಪ್ಪನಾಣೆ ನಾನು ಕೇಳಲ್ಲ. ಯಾಕೆ ಅಂದ್ರೆ SSLC ಎಲ್ಲಾರು ಒಂದೇ ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡ್ತಾರೆ. ಅದ್ಯಾವ್ ದೊಡ್ಡದು. ತಾವು SSLC ಪಾಸ್ ಮಾಡೋದಕ್ಕೆ 10 ವರ್ಷ ತಗೊಂಡಿದ್ದೀರಲ್ಲ ದೇವ್ರು, ಯಾಕೆ ಸಾಧ್ಯವಾಯ್ತು ತಮ್ಮ ಕೈಲಿ? ಒಂದೊಂದು ಪುಸ್ತಕನು ಬಿಡದೆ ಓದಿ 10 ವರ್ಷದಲ್ಲಿ ಪಾಸ್ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ನೀನ್ ಮೇಧಾವಿಯನು? ನಿನ್ ಕೆಲ್ಸ ಖಾಯಂ. ಹೋಗು. ನಿನ್ನಂತ ಘನಬುದ್ಧಿವಂತನಿಗೆ ಸರ್ಕಾರದವರು ಬರೀ ಸೈಕಲ್ ಕೊಟ್ರೆ ಸಾಲದಯ್ಯ, ರಾಯಲ್ ಎನ್ಫೀಲ್ಡ್ ಬುಲೆಟ್ ಮೋಟರ್ ಸೈಕಲ್ ಕೊಡ್ಬೇಕು. ಏನಂತ್ಯ? ಇರ್ತಾಳೆ, ಅವಳ ಕೈಲಿ ಕೊಟ್ಬಿಡಿ. ಸರಿ ಸ್ವಾಮಿ, ತಗೊಳ್ಳಿ, ಹೋಗ್ಬಿಟ್ ಬನ್ನಿ. ಇಲ್ಲಿ ಪಂಕು ಅನ್ನೋರು ಯಾರು? ಬನ್ರಿ ಇಲ್ಲಿ ಹತ್ರ. ಹಂಗಲ್ಲ ಕರಿಬೇಡಿ, ನಾಚಿಕೆ ಆಗುತ್ತೆ. ಪಂಕಜ ಅಂತ ಕರೀರಿ. ಪಂಕಜ ಬುದ್ಧಿ ಅವರು ಫೈಲ್ ಕೊಡಕ್ ಹೇಳಿದ್ರು. ತಗೊಳ್ಳಿ. ಅಲ್ಲಿ ನಾಯಿ ನೋಡಿ. ನಾಯಿ? ನಾಯಿ ಅಲ್ಲ, ನಾರಾಯಣ. ಇಳ್ಕಲ್ ನಾರಾಯಣ, ಇಳ್ಕಲ್ ನಾರಾಯಣ ಅಂತ ಕರೆದ ಸಾಕು. ಇಳ್ಕಲ್ಲೋ ಉಳ್ಕಲ್ಲೋ, ಫೈಲ್ ಕೊಡಕ್ ಹೇಳಿದ್ರು ನೋಡಿ. ಕೆಲಸ ಕಾಯಮ್ಮ. ಏನ್ ಕೆಲ್ಸ ಅಂತ ಹೇಳಲೇ ಇಲ್ಲ. ನಾಳೆ ಬನ್ನಿ, ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ನಾಳೆ ಬರ್ಬೇಕಾದ್ರೆ ಈ ತರ ಲೋಕಲ್ ಗೆಟಪ್ ಅಲ್ಲಿ ಬರ್ಬಾರ್ದು, ರಾಯಲ್ ಗೆಟಪ್ ಅಲ್ಲಿ ಬರ್ಬೇಕು. ಗೊತ್ತಾಯ್ತಾ?